ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೇನು GPSTR ಈ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಕಾಲ್ ಫಾರ್ ಆಗೋ ಚಾನ್ಸಸ್ ಇದೆ. ಹಾಗೆ HSTR ಹೈಸ್ಕೂಲ್ ಟೀಚರ್ಸ್ ಕೂಡ ಕಾಲ್ ಫಾರ್ ಆಗೋ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈ GPT ಮತ್ತು HSTR ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಯೂಟ್ಯೂಬಲ್ಲಿ ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀವಿ. ತಪ್ಪದೆ ನೀವು ನಮ್ಮ ಕ್ಲಾಸ್ನ ಫಾಲೋ ಮಾಡ್ತಾ ಬಂದರೆ ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಿದೆ, GPTಯಲ್ಲಿ ಬರ್ತಕ್ಕಂಥ ಈ ಮ್ಯಾಥ್ಸ್ ಮತ್ತು HSTR ಸಿಲೆಬಸ್ಸು ಒಂದು ನಿಯರ್ಲಿ ಟು 70 to 80% ಸಿಮಿಲರ್ ಇರೋದ್ರಿಂದ ಇವತ್ತಿನ ಕ್ಲಾಸಲ್ಲಿ ನಾನು ಈ GPT ಮತ್ತು HSTR ಎಕ್ಸಾಮಲ್ಲಿ ಕೇಳತಕ್ಕಂಥ ಕೆಲವೊಂದು ಮ್ಯಾಥ್ಸ್ ಜನರಲ್ ಮ್ಯಾಥಮೆಟಿಕ್ಸ್, ಎಸ್ಪೆಷಲಿ ನಾಟ್ ಪರ್ಟಿಕ್ಯುಲರ್ ಟಾಪಿಕ್ಕು, ಜನರಲ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಯಾವ ಥರ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರುತ್ತೆ, ಅವನು ಆನ್ಸರ್ ಮಾಡೋ ಒಂದು ಪ್ರಾಪರ್ ಐಡಿಯಾ ಸಿಗಲಿ ಅಂತ ನಾನು ಈ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸೊ ಹಾಗೆ ಸ್ನೇಹಿತರೆ, ಈ GPSTR ಮತ್ತು HSTR ಎಕ್ಸಾಮ್ ಸಂಬಂಧಪಟ್ಟಂತೆ ನೀವೇನಾದರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರಿ ಅಂದರೆ ನಿಮಗೆ ಸಿಲೆಬಸ್ ವೈಸು ಮತ್ತು ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸು ಕ್ಲಾಸಸ್ ಏನಾದರೂ ಅವಶ್ಯಕತೆ ಇದ್ದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಆ್ಯಪ್, ಈ ಥರ ಲೋಗೋ ಕಾಣಿಸ್ತಕ್ಕಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ನ ಮಾಡಿಕೊಡ್ತಾ ಇದ್ದೀವಿ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9071673831 ಅಥವಾ 32ಗೆ ಕರೆ ಮಾಡಿ ಅದರ ಉಪಯೋಗನ ಪಡ್ಕೋಬೋದು. ಸೊ ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂಸ್ ಆಗಿ ಮಿಸ್ ಮಾಡದೆ ನೀವು ಫಾಲೋ ಮಾಡ್ತಾ ಬಂದ್ರಿ ಅಂದರೆ 100% ಮ್ಯಾಥ್ಸಲ್ಲಂತೂ ತುಂಬ ಸ್ಕೋರ್ ಮಾಡಲಿಕ್ಕೆ ಅಂತ ಸಾಕಷ್ಟು ಅವಕಾಶಗಳಿದ್ದಾವೆ ಅಂತ ಹೇಳ್ಬೋದು ನಾವು. ಸೊ ಹಾಗಾಗಿ ಮೊದಲನೇ ಪ್ರಶ್ನೆ ಬರೋಣ ಇವತ್ತಿನ ಕ್ಲಾಸಲ್ಲಿ. ಇನ್ ಎ ಡಿವಿಷನ್ ಸಮ್ ದ ಡಿವೈಸರ್ ಈಸ್ 5 times ದ ಕೋಶೆಂಟ್ ಆ್ಯಂಡ್ 4 times ದ ರಿಮೈಂಡರ್ ವಿಚ್ ಈಸ್ 5. ವಾಟ್ ಈಸ್ ದ ಡಿವಿಡೆಂಡ್ ಅಂತ ಇದೆ. ಒಂದು ನಂಬರ್ ಸಿಸ್ಟಮ್ ಅಂತ ಬರುತ್ತಲ್ಲ, ಸಂಖ್ಯಾ ಪದ್ಧತಿ, ಅದರಲ್ಲಿ ಎಸ್ಪೆಷಲಿ ಡಿವಿಷನ್ ರೂಲ್, ಭಾಗಾಕಾರ ನಿಯಮಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಇನ್ನು ಡಿವಿಷನ್ ಸಮ್ ಅಂದರೆ ಒಂದು ಭಾಗಾಕಾರ ಕ್ರಿಯೆಯಲ್ಲಿ ಭಾಜಕವು ಭಾಗಲಬ್ಧದ 5 ಪಟ್ಟು ಮತ್ತು ಶೇಷದ 4 ಪಟ್ಟು ಇದೆ ಮತ್ತು ಶೇಷವು 5 ಆಗಿದ್ದರೆ ಭಾಜ್ಯ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನಾವು ಭಾಗಾಕಾರ ಲೆಕ್ಕ ಮಾಡ್ಬೇಕಾದ್ರೆ ಯೂಶಲಿ ನಾವು ಈ ಥರ ಕಿವಿ ಹಾಕೊಂಡು ಭಾಗಿಸೋದು ಜಾಸ್ತಿ ರೂಢಿಯಲ್ಲಿದೆ. ಸೊ ಈ ಭಾಗಾಕಾರ ಕ್ರಿಯೆಯಲ್ಲಿ ಏನಿರುತ್ತಲ್ಲ, ಇಲ್ಲಿ ಬರೆಯೋ ಸಂಖ್ಯೆನ ನಾವೇನಂತ ಕರಿತೀವಿ ಅಂದರೆ ಭಾಜಕ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಇದನ್ನು ಡಿವೈಸರ್ ಅಂತ ಕರಿತೀವಿ, ಡಿವೈಸರ್ ಅಂತ ಕರಿತೀವಿ. ಇಲ್ಲಿ ಬರ್ತಕ್ಕಂಥ ಆನ್ಸರ್ನ ನಾವೇನಂತ ಕರಿತೀವಿ ಅಂದರೆ ಭಾಗಲಬ್ಧ ಅಂತ ಕರಿತೀವಿ, ಭಾಗಲಬ್ಧ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಅದನ್ನು ಕೋಶಂಟ್ ಅಂತ ಕರಿತೀವಿ, ನಾವು ಕೋಶಂಟ್ ಅಂತ ಕರಿತೀವಿ, ಭಾಗಲಬ್ಧ. ಸೊ ಇಲ್ಲಿ ಬರೆಯೋ ಸಂಖ್ಯೆನ ನಾವು ಯಾವಾಗಲೂ ಭಾಜ್ಯ ಅಂತ ಕರಿತೀವಿ, ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಭಾಜ್ಯ ಅಂತ ಕರಿತೀವಿ. ಸೊ ನಾವು ಅದನ್ನು ಇಂಗ್ಲೀಷಲ್ಲಿ ಡಿವಿಡೆಂಡ್ ಅಂತ ಕರೀತಾರೆ, ಈ ಡಿವಿಡೆಂಡ್ ಅಂತ ಕರಿತೀವಿ. ಸೊ ಈ ಕೆಳಗೆ ಬರ್ತಕ್ಕಂಥ ಸಂಖ್ಯೆನ ಶೇಷ ಅಂತ ಹೇಳ್ತೀವಿ. ಸೊ ಶೇಷ, ರಿಮೈಂಡರ್ ಅಂತ ಕರಿತೀವಿ. ಈ 4 ಪದಗಳ ಪರಿಚಯ ಗೊತ್ತಿದ್ರಂದ್ರೆ ಈ ಥರ ಲೆಕ್ಕಗಳನ್ನು ಸುಲಭವಾಗಿ ಬಿಡಿಸ್ಬೋದು. ಭಾಜಕ, ಭಾಜ್ಯ, ಭಾಗಲಬ್ಧ, ಕೆಳಗಡೆ ಬರ್ತಕ್ಕಂಥದ್ದು ಶೇಷ. ನೋಡ್ರಿ, ಈ ಭಾಗಾಕಾರ ಕ್ರಿಯೆಯಲ್ಲಿ ಈ ಭಾಜಕವು ಭಾಗಲಬ್ಧದ 5 ಪಟ್ಟು ಅಂತ ಇದೆ. ಡಿವೈಸರ್ ಈಸ್ 5 times ದ ಕೋಶಂಟ್ ಅಂತ ಇದೆ, ಡಿವೈಸರ್ ಈಸ್ 5 times ದ ಕೋಶಂಟ್ ಅಂತ ಇದೆ. ಅಂಡ್ 4 times ದ ರಿಮೈಂಡರ್ ಅಂತ ಇದೆ. ಈ ಭಾಜಕ ಈ ಭಾಗಲಬ್ಧದ 5 ಪಟ್ಟಿದೆ ಅಂತ ಹೇಳಿದ್ದಾರೆ. ಅಂಡ್ 4 times ದ ರಿಮೈಂಡರ್ ಅಂತ ಇದೆ ಅಂದರೆ ಶೇಷದ 4 ಪಟ್ಟಿದು ಈ ಭಾಜಕ ಇದೆ, ಡಿವೈಸರ್ ಇದೆ ಅಂತ ಹೇಳಿದ್ದಾನೆ. ವಿಚ್ ಈಸ್ 5 ಅಂದರೆ ರಿಮೈಂಡರ್ ಈಸ್ 5, ಶೇಷ 5 ಅಂತ ಗೊತ್ತಾಗಿದೆ. ಸೊ ಶೇಷ 5 ಆಗಿದ್ದರೆ ನಾವು ಆ ಭಾಜ್ಯ ಕಂಡುಹಿಡಿಬೇಕು, ಡಿವಿಡೆಂಡ್ ಕಂಡುಹಿಡಿಬೇಕು. ನೋಡ್ರಿ, ಶೇಷ 5 ಇದೆ ಅಂದರೆ ಶೇಷದ 4 ಪಟ್ಟು ಡಿವೈಸರ್ ಇದೆ. ಈ ರಿಮೈಂಡರ್ನ 4 times ಡಿವೈಸರ್ ಇದೆ, ಶೇಷದ 4 ಪಟ್ಟು ಭಾಜಕ ಇರೋದ್ರಿಂದ ಈ 5ನ್ನ 4ರಿಂದ ಗುಣಾಕಾರ ಮಾಡ್ರಿ, ಮಲ್ಟಿಪ್ಲಿಕೇಶನ್ ಮಾಡ್ರಿ. 5 into 4 ಅಂದರೆ 20 ಅನ್ನೋದು ಡಿವೈಸರ್, ಭಾಜಕ 20 ಆಗಿರುತ್ತೆ ಅಂತ. ಸೊ ಆಮೇಲೆ ಈ ಡಿವೈಸರು ಭಾಗಲಬ್ಧದ 5 ಪಟ್ಟಿದೆ ಅಂದರೆ ಯಾವ ಸಂಖ್ಯೆಯನ್ನು 5ರಿಂದ ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ ಅಂದರೆ ಈ ಭಾಗಲಬ್ಧದ ಪ್ಲೇಸಲ್ಲಿ 4 ಹಾಕೊಂಡ್ರೆ ಮಾತ್ರ 4 into 5 ಅಂದರೆ ಈ ಡಿವೈಸರ್ 20 ಬರೋಕ್ಕೆ ಸಾಧ್ಯತೆ ಇದೆ. ಅಂದರೆ ಕೋಶಂಟ್ನ 4 ಅಂತ ಬರ್ಕೊಂತೀವಿ. ಸೊ ಹಾಗಾದ್ರಲ್ಲಿ ಭಾಜಕ ಗೊತ್ತಾಯ್ತು, ಭಾಗಲಬ್ಧ ಗೊತ್ತಾಯ್ತು, ಶೇಷ ಗೊತ್ತಾಯ್ತು ಅಂದರೆ ಈ ಭಾಜ್ಯ ಕಂಡುಹಿಡಿಬೇಕು. ನಮಗೆ ಡಿವಿಷನ್ ರೂಲ್ ಅಂತ ಓದಿದ್ವಿ.
ಈ ಭಾಜ್ಯ ಕಂಡುಹಿಡಿಬೇಕಂದ್ರೆ ವಿತೌಟ್ ರೂಲ್ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೇಕಂದ್ರೆ ಈ ಡಿವೈಸರ್ ಮತ್ತು ಕೋಶೆಂಟ್ನ ಮಲ್ಟಿಪ್ಲೈ ಮಾಡಬೇಕು. 20 ಮತ್ತು 4 ಮಲ್ಟಿಪ್ಲೈ ಮಾಡಿ ಅದಕ್ಕೆ ಶೇಷ ರಿಮೈಂಡರ್ 5 ಆ್ಯಡ್ ಮಾಡಿರಿ. 24 80 ಪ್ಲಸ್ ಅದಕ್ಕೆ 5 ಆ್ಯಡ್ ಮಾಡಿದ್ರೆ 85 ಅನ್ನೋದು ಡಿವೈಸರ್ ಆಗಿರುತ್ತೆ. ಈ ಭಾಜ್ಯ 85 ಬರುತ್ತೆ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲ ನೀವು ರೂಲ್ ಪ್ರಕಾರನೇ ಮಾಡಬೇಕು ಅಂದರೆ ಒಂದು ರೂಲ್ ಇದೆ, ಡಿವಿಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಅಂತ ಕರಿತೀವಿ. ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಅಂತ ಬರಿತೀವಲ್ಲ, ಇದನ್ನ ನಾವು ಡಿವಿಷನ್ ರೂಲ್ ಅಂತ ಕರಿತೀವಿ, ಭಾಗಾಕಾರದ ನಿಯಮ. ಕನ್ನಡದಲ್ಲಿ ಬರೆಯೋದಾದ್ರೆ ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಬರಿತೀವಿ. ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಬರಿತೀವಿ. ಈ ನಿಯಮ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಅಥವಾ ಡೈರೆಕ್ಟಾಗಿ ಯಾವಾಗಲೂ ಇವೆರಡು ಕಿವೆ ಇರ್ತಾವಲ್ಲ, ಇವೆರಡು ಕಿವಿಯಲ್ಲಿರೋ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ ಶೇಷವನ್ನು ಕೂಡಿದಾಗ ಈ ಡಿವಿಡೆಂಡ್ ಸಿಗುತ್ತೆ, ನಮಗೆ ಭಾಜ್ಯ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈ ಡಿವಿಡೆಂಡ್ ಕಂಡುಹಿಡಿಬೇಕಂದ್ರೆ ಇಲ್ಲಿ ಡಿವೈಸರ್ 20 ಇದೆ ಇಂಟು ಕೋಶೆಂಟ್ ಎಷ್ಟಿದೆ ಅಂದರೆ 4 ಇದೆ 4 ಪ್ಲಸ್ ರಿಮೈಂಡರ್ 5 ಬರ್ಕೊಂಡ್ರೆ 24 80, 24 80 ಪ್ಲಸ್ 5 ಆ್ಯಡ್ ಮಾಡ್ರಿ, ವಿ ಗೆಟ್ ದ ಆನ್ಸರ್ 85 ಈಸ್ ದ ಡಿವೈಸರ್. 85 ಅನ್ನೋದು ಭಾಜ್ಯ ಆಗಿರುತ್ತೆ. ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಸೊ ಎಲ್ಲ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಈ ಥರ ಲೆಕ್ಕಗಳನ್ನು ಸುಲಭವಾಗಿ ನೀವು ಬಿಡಿಸ್ಬೋದಾಗುತ್ತೆ ಎಕ್ಸಾಮಲ್ಲಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಬರೋಣ. The second number in 5 consecutive number is 49. What is the product of the even numbers in these numbers? ನೋಡಿ, 5 ಕ್ರಮಾನುಗತ ಸಂಖ್ಯೆಗಳಲ್ಲಿ ಎರಡನೇ ಸಂಖ್ಯೆ 49 ಆಗಿದೆ. ಈ ಸಂಖ್ಯೆಗಳಲ್ಲಿನ ಸಮ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಸಿಂಪಲ್ ಕ್ವಶನ್. ನೋಡ್ರಿ, 5 ಕಾನ್ಸಿಕ್ಯೂಟಿವ್ ನಂಬರ್ಸ್, ಕಾನ್ಸಿಕ್ಯೂಟಿವ್ ಮೀನ್ಸ್ ಕಂಟಿನ್ಯೂಸ್ ಅಂತ. 5 ಕಂಟಿನ್ಯೂಸ್ ಆಗಿ ಸಂಖ್ಯೆಗಳಿದ್ದಾವೆ. ಅದರಲ್ಲಿರೋ ಸೆಕೆಂಡ್ ನಂಬರ್ ಕೊಟ್ಟಿದ್ದಾನೆ, ಸೆಕೆಂಡ್ ನಂಬರ್ 49 ಇದೆ ಅಂತ. ಸೊ ಹಾಗಾದ್ರೆ ಆ 5 ನಂಬರ್ಸಲ್ಲಿರೋ ಈವನ್ ನಂಬರ್ಸ್ ಸಮ ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿದರೆ ಪ್ರಾಡಕ್ಟ್ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಆ 5 ನಂಬರ್ಸಲ್ಲಿರೋ ಈವನ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ಈಸ್ ದ ಪ್ರಾಡಕ್ಟ್ ಅಂತ ಕೇಳಿದ್ದಾನೆ ಅಂದರೆ, ಸೊ ಹಾಗಾದ್ರೆ ಆ 5 ನಂಬರ್ಸ್ ನೋಡ್ರಿ, 1 2 3 4 5 ಕಂಟಿನ್ಯೂಸ್ ನಂಬರ್ಸ್ ಇದಾವಲ್ಲ, 5 ಡ್ಯಾಶಸ್ ಬರೀತಾ ಇದ್ದಾನೆ. ಸೊ ಆ 5 ಕಂಟಿನ್ಯೂಸ್ ನಂಬರ್ಸಲ್ಲಿ ಸೆಕೆಂಡ್ ನಂಬರ್ 49 ಇದೆ ಅಂದರೆ ಸೆಕೆಂಡ್ ನಂಬರ್ 49 ಬರಿತೀನಿ. ನೆಕ್ಸ್ಟ್ ನಂಬರ್ ಯಾವುದಾಗುತ್ತೆ, 50 ಆಗುತ್ತೆ. ಅದರ ನೆಕ್ಸ್ಟ್ ನಂಬರ್ 51 ಆಗುತ್ತೆ. ನೆಕ್ಸ್ಟ್ ನಂಬರ್ 52 ಆಗುತ್ತೆ. ಬಿಫೋರ್ ಇಲ್ಲಿ 48 ಬರಿತಾ ಇದ್ದೀನಿ, ಬಿಫೋರಲ್ಲಿ 48 ಬರ್ತೀನಿ. ದೀಸ್ ಆರ್ ದ 5 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರಿತೀವಿ. 5 ಕ್ರಮಾನುಗತ ಸಂಖ್ಯೆಗಳು ಅಂತ ಕರಿತೀವಿ ಅವನ್ನ. ಸೊ ಈ 5 ಕ್ರಮಾನುಗತ ಸಂಖ್ಯೆಗಳಲ್ಲಿ ಎರಡನೇ ಸಂಖ್ಯೆ 49 ಇದೆ ಅಂದರೆ ಇದರಲ್ಲಿ ಬರ್ತಕ್ಕಂಥ ಸಮ ಸಂಖ್ಯೆಗಳ ಗುಣಲಬ್ಧ. ವಿಚ್ ಆರ್ ದ ಈವನ್ ನಂಬರ್ಸ್ ಅಂದರೆ 48 ಅನ್ನೋದು ಸಮಸಂಖ್ಯೆ, 50 ಅನ್ನೋದು ಸಮಸಂಖ್ಯೆ, 52 ಅನ್ನೋದು ಸಮಸಂಖ್ಯೆ. ಬೇಕಾದ್ರೆ ನೀವು ವಿಡಿಯೋ ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಬರ್ಬೋದು. ಸೊ 48 ಇಂಟು 50 ಇಂಟು 52 ಇದಾವಲ್ಲ, ಇವೆಲ್ಲ ಸಮಸಂಖ್ಯೆಗಳು. ಈ ಸಮಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇವೆಲ್ಲ ಫಸ್ಟ್ 48 ಇಂಟು 50 ಗುಣಿಸೋಣ, 0 ಲಾಸ್ಟಿಗೆ ಬರ್ಕೊಂಡು 5 8 40ಕ್ಕೆ 0 ದಶಕ 4, 5 4 20 ಪ್ಲಸ್ 4 24, 2400 ಆಗುತ್ತೆ. ಅದನ್ನು 52ರಿಂದ ಗುಣಾಕಾರ ಮಾಡೋಣ. 2400ನ ಬೆಟರ್ ಅಂದರೆ ನೋಡ್ರಿ 0 0 ಬರೆಯೋಣ. 52 4 208 ಕ್ಯಾರಿ 20 ಇರುತ್ತೆ. 52 ಇಂಟು 2 52 ಇಂಟು 2 ಅಂದರೆ 104 ಪ್ಲಸ್ 20 ಅಂದರೆ 124 ಆಗುತ್ತೆ. ಸೊ ಇದು 1,24,800 ಬರುತ್ತೆ. 1,24,800 ಅಂತ ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಸೊ ಇದಕ್ಕೆ ಈ ರೀತಿ ಆನ್ಸರ್ ಮಾಡ್ಬೋದು. ಓಕೆನಾ, ಕ್ಲಿಯರಾ? ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ವಿಡಿಯೋ ಪಾಸ್ ಮಾಡಿ ನೀವೇ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಪ್ರತಿಯೊಂದು ಕ್ವಶನ್ನ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ, ಸೊ ಆನ್ಸರ್ ಮಾಡ್ತಾ ಇದನ್ನು ನೀವು ಈ ವಿಡಿಯೋಸ್ನ ವಾಚ್ ಮಾಡ್ತಾ ಬಂದರೆ ಮಾತ್ರ 100% ನನ್ನ ವೀಡಿಯೋಸ್, ಎಸ್ಪೆಷಲಿ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗ್ತವೆ. ಸುಮ್ಮನೆ ಎಂಟರ್ಟೈನ್ಮೆಂಟ್ ನೋಡಿದಂಗೆ ಒಂದು 2-3 ನಿಮಿಷ ನೋಡಿ 2-3 ಕ್ವಶನ್ಸ್ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕೊನೆವರೆಗೂ ಮಿಸ್ ಮಾಡೋದನ್ನ ವಾಚ್ ಮಾಡಿರಿ. ಯಾರೆಲ್ಲ ಕೊನೆವರೆಗೂ ವಾಚ್ ಮಾಡಿದ್ದೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ಕೊನೆ ಕ್ವಶನ್ಗೆ ಆನ್ಸರ್ ನೀವು ಟ್ರೈ ಮಾಡಿ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. Say steel wire forms a square whose area in 121 centimeter square. If the same wire is bent in the form of a rectangle whose breadth is 8 centimeter, then the length of the rectangle is. ಉಕ್ಕಿನ ತಂತಿಯು 121 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಹೊಂದಿರುವ ಚೌಕವನ್ನು ರೂಪಿಸುತ್ತದೆ. ಅದೇ ತಂತಿಯ 8 ಸೆಂಟಿಮೀಟರ್ ಅಗಲವಿರುವ ಆಯತದ ರೂಪದಲ್ಲಿ ಬಾಗಿದರೆ ಆಯತದ ಉದ್ದ ಎಷ್ಟು ಅಂತ. ಫಸ್ಟ್ ಆಫ್ ಆಲ್ ಕ್ವಶನ್ ಅರ್ಥ ಮಾಡ್ಕೋಬೇಕು. ಒಂದು ಸ್ಟೀಲ್ ವೈರ್ ಇದೆ, ನಾವು GI ವೈರ್ ಅಂತ ಕಲಿತೀವಲ್ಲ, ತಂತಿ ಇರುತ್ತಲ್ಲ ತಂತಿ. ಸೊ ಆ ಮೆಟಲ್ ವೈರ್ ಏನಿರುತ್ತಲ್ಲ, ಆ ಮೆಟಲ್ ವೈರನ್ನು ಫಸ್ಟ್ ಈ ಸ್ಕ್ವೇರ್ ಫಾರ್ಮೆಟಲ್ಲಿ ಏನು ಮಾಡಿದ್ದಾರೆ ಅಂದರೆ ನೋಡ್ರಿ, ಈ ಚೌಕಾಕಾರದಲ್ಲಿ ಒಂದು ತಂತಿಯನ್ನು ಬೆಂಡ್ ಮಾಡಿದ್ದಾರೆ.
ಒಂದು ಮೆಟಲ್ ವೈಲ್ ತಗೊಂಬಿಟ್ಟು ಸ್ಟೀಲ್ ವೈಲ್ ತಗೊಂಬಿಟ್ಟು ಸ್ಕ್ವೇರ್ ಶೇಪಲ್ಲಿ ಬೆಂಡ್ ಮಾಡಿದರೆ ಒಂದು ಚೌಕ ಆಗಿದೆ. ಈ ಚೌಕದ ವಿಸ್ತೀರ್ಣ ಕೊಟ್ಟಿದ್ದಾನೆ, ಏರಿಯಾ ಆಫ್ ಸ್ಕ್ವೇರ್ ಕೊಟ್ಟಿದ್ದಾನೆ 121 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇದನ್ನು ಚದರ ಸೆಂಟಿಮೀಟರ್ ಅಂತ ಬರೀತಾರೆ, ಚದರ ಸೆಂಟಿಮೀಟರ್ ಬರೀತಾರೆ, ಇಂಗ್ಲೀಷಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತಾರೆ. ಸೊ ಈ ಒಂದು ತಂತಿಯನ್ನು ಸ್ಟೀಲ್ ವೈರನ್ನು ತಗೊಂಡು ಈ ಥರ ಚೌಕಾಕಾರದಲ್ಲಿ ಸ್ಕ್ವೇರ್ ಶೇಪಲ್ಲಿ ಬೆಂಡ್ ಮಾಡಿದ್ದಾರೆ. ಅದರ ಏರಿಯಾ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ 121 ಚದರ ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಸೊ ಹಾಗಾದ್ರೆ ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ ಅಂದರೆ ಇಲ್ಲಿ ಈಚ್ ಸೈಡ್ ಎಷ್ಟಿದೆ ಅಂತ, ಪ್ರತಿಯೊಂದು ಸೈಡ್ ಎಷ್ಟಿರುತ್ತೆ ಅಂತ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಯಾಕಂದರೆ ಏರಿಯಾ ಆಫ್ ಸ್ಕ್ವೇರ್ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದೆ, A ಸ್ಕ್ವೇರ್ ಅಂತ ಬರಿತೀವಿ. ಏರಿಯಾ ಆಫ್ ಸ್ಕ್ವೇರ್ ಅಂದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಎ ಅಂದರೆ 121 ಅಂತ ಕೊಟ್ಟಿದ್ದಾನೆ, ಎ ಸ್ಕ್ವೇರ್ ಬರೆಯೋಣ. 121 ನಾನು 11 ಸ್ಕ್ವೇರ್ ಅಂತ ಬರಿತೀನಿ. ರೈಟ್ ಸೈಡಲ್ಲಿ ಎ ಸ್ಕ್ವೇರ್ ಇದೆ, ಎಡಗಡೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ A=11 ಬರುತ್ತೆ. A=11 ಅಂದರೆ ಈಚ್ ಸೈಡ್ ಆಫ್ ಎ ಸ್ಕ್ವೇರು 11 ಸೆಂಟಿಮೀಟರ್ ಬರುತ್ತೆ. 11 ಸೆಂಟಿಮೀಟರ್ ಇದೆ, ಈಚ್ ಸೈಡ್ ಆಫ್ ಎ ಸ್ಕ್ವೇರು 11 ಇದೆ ಅಂದರೆ ಇದರ ಪೆರಿಮೀಟರ್ ಕಂಡುಹಿಡಿಯೋಣ. ಸುತ್ತಳತೆ ಅಂತ ಕರಿತೀವಲ್ಲ, ಪೆರಿಮೀಟರ್ 11 + 11 22, 33 + 11 ಅಂದರೆ ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂದರೆ 44 ಸೆಂಟಿಮೀಟರ್ ಬರುತ್ತೆ. 44 ಸೆಂಟಿಮೀಟರ್ ಅನ್ನೋದು ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಅಂತ ಕರಿತೀವಿ. ಆ ಚೌಕಾಕಾರದಲ್ಲಿ ಇದೆಯಲ್ಲ ಅದರ ಸುತ್ತಳತೆ 44 ಸೆಂಟಿಮೀಟರ್ ಇದೆ. ಇದೇ ವೈರನ್ನು ಕಟ್ ಮಾಡಿಬಿಟ್ಟು ಒಂದು ಕಾರ್ನರಲ್ಲ ಅಥವಾ ಎಲ್ಲ ಮಧ್ಯದಲ್ಲಿ ಕಟ್ ಮಾಡಿ ಮತ್ತೆ ಸ್ಟ್ರೈಟ್ ಮಾಡಿ ಆ ವೈರನ್ನೇ ಯೂಸ್ ಮಾಡ್ಕೊಂಡು ಒಂದು ಆಯತವನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತಿದೆ. ಸೊ ಆಯತವನ್ನು ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಇದೇ ಚೌಕಾಕಾರದಲ್ಲಿ ಬೆಂಡ್ ಮಾಡಿರೋ ವೈರನ್ನು, ಮೆಟಲ್ ವೈರ್ ಅಥವಾ ಸ್ಟೀಲ್ ವೈರನ್ನು ತಗೊಂಡು ಅದನ್ನ ಕಟ್ ಮಾಡಿ ಓಪನ್ ಮಾಡಿ ಅದರಿಂದ ಒಂದು ಆಯತಾಕಾರವಾಗಿ ಮಾಡ್ತಾ ಇದ್ದಾರೆ. ಅಂದರೆ ಇದರ ಸುತ್ತಳತೆ ಎಷ್ಟಿರುತ್ತಲ್ಲ ಇದರ ಸುತ್ತಳತೆ, ಇದರ ಪೆರಿಮೀಟರ್ ಎಷ್ಟಿರುತ್ತಲ್ಲ ಅದೇ ಪೆರಿಮೀಟ್ರ್ ಈ ರೆಕ್ಟ್ಯಾಂಗಲ್ ಆಗಿರುತ್ತೆ. ಸೊ ಹಾಗಾದರೆ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಅಂದರೆ 44 ಸೆಂಟಿಮೀಟರ್ ಇದೆ ಅಂತ. ಸೊ ಆಮೇಲೆ ಈ ತಂತಿಯ 8 ಸೆಂಟಿಮೀಟರ್ ಅಗಲ ಇದೆ ನೋಡ್ರಿ, ಅಗಲ ಬ್ರೆಡ್ತ್ 8 ಸೆಂಟಿಮೀಟರ್ ಇದೆ ಅಂದರೆ ಇದು 8 ಸೆಂಟಿಮೀಟರ್ ಇರುತ್ತೆ. ಸೊ ಇಲ್ಲಿ ಟೋಟಲಿ 44 ಆಗ್ಬೇಕಂದ್ರೆ 8 + 8 16 ಆಗುತ್ತೆ. 44ರಾಗ 16 ಮೈನಸ್ ಮಾಡಿದರೆ ನುಡಿಯೋದು 28 ಸೆಂಟಿಮೀಟ್ರು. 28 ಸೆಂಟಿಮೀಟ್ರಲ್ಲಿ ಮೇಲ್ಗಡೆ 14 ಸೆಂಟಿಮೀಟ್ರು, ಕೆಳಗಡೆ 14 ಸೆಂಟಿಮೀಟ್ರ್ ಬರೆದ್ರೆ ಇದು ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್ ಆಗುತ್ತೆ. ಆಯತದ ಉದ್ದ 14 ಸೆಂಟಿಮೀಟರ್ ಆಗುತ್ತೆ. 14 28 + 16 ಅಂದರೆ ಟೋಟಲ್ ಪೆರಿಮೀಟರ್ 44 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ ಈ ಆಯತಾಕಾರದಲ್ಲಿ ಉದ್ದ ಎಷ್ಟಿರುತ್ತೆ ಅಂದರೆ 14 ಸೆಂಟಿಮೀಟರ್ ಬರುತ್ತೆ. ಇಲ್ಲಿ ಕೇಳಿರೋದು ಆಯತದ ಉದ್ದ ಕೇಳಿದಾನೆ 14 ಸೆಂಟಿಮೀಟರ್. ಆಪ್ಷನ್ 4th ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ಸೊ ಆ ಕಾನ್ಸೆಪ್ಟ್ಗಳೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಕ್ವಶನ್ಸ್ನೆಲ್ಲ ಬಿಡಿಸ್ತಾ ಬರ್ಬೋದು. ಪ್ರತಿಯೊಂದು ಕ್ವಶನ್ ಬರ್ಕೊಂಡು ಆನ್ಸರ್ ಮಾಡ್ತಾ ಬನ್ನಿ. ಅಮಾಂಗೆಸ್ಟ್ ದ ಫಾಲೋಯಿಂಗ್ ದ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಫ್ರಾಕ್ಷನ್ಸ್ ರೆಸ್ಪೆಕ್ಟಿವ್ಲಿ ಆರ್. ಕೆಳಗಿನವುಗಳಲ್ಲಿ ಕ್ರಮವಾಗಿ ದೊಡ್ಡ ಮತ್ತು ಚಿಕ್ಕ ಭಿನ್ನರಾಶಿಗಳು ಯಾವ್ಯಾವು? ಇದರಲ್ಲಿ ಅತಿ ದೊಡ್ಡ ಭಿನ್ನರಾಶಿ ಫಸ್ಟ್ ಬರಿಬೇಕು. ಲಾರ್ಜೆಸ್ಟ್ ಫ್ರಾಕ್ಷನ್ನ ಫಸ್ಟ್ ಬರ್ಕೊಂಡು ವಿಚ್ ಈಸ್ ದ ಸ್ಮಾಲೆಸ್ಟ್ ಫ್ರಾಕ್ಷನ್ ಅಂತ ಹೇಳಿದಾರಲ್ಲ ಅದು ನೆಕ್ಸ್ಟ್ ಬರಿಬೇಕು. ಯಾವ್ದು ಕರೆಕ್ಟು ಅಂತ ಇದೆ. ಫಸ್ಟು 1/2 ಕೊಟ್ಟಿದ್ದಾನೆ ಭಿನ್ನರಾಶಿ ಇದೆಯಲ್ಲ, ಈ 1/2 ಅನ್ನೋದು ಫ್ರಾಕ್ಷನಲ್ಲಿರೋದನ್ನ ಡೆಸಿಮಲ್ಲಿ ಕನ್ವರ್ಟ್ ಮಾಡಿರ್ಬೋದು. ಅಂದರೆ ದಶಮಾಂಶ ಸಂಖ್ಯೆಯಾಗಿ ಕನ್ವರ್ಟ್ ಮಾಡಿ ಬರ್ಕೊಂಡ್ರೆ ಎಷ್ಟಾಗುತ್ತೆ ನೋಡ್ರಿ. ಇದು 1/2ನ ನಾವು ಡೆಸಿಮಲಲ್ಲಿ ಬರ್ಕೊಂಡ್ರೆ 0.5 ಆಗುತ್ತೆ, 0.5 ಆಗುತ್ತೆ. ಸೊ ಅದೇ 1/3 ಇದೆಯಲ್ಲ, ಇದನ್ನು 3ಇಂದ 1 ಡಿವೈಡ್ ಮಾಡಿರಿ. 3ಇಂದ 1 ಬಾಕ್ಸ್ದಾಗ ಎಷ್ಟು ಬರುತ್ತೆ ಅಂದರೆ 0.33 ಬರುತ್ತೆ. ಬೇಕಾದ್ರೆ ನೀವು ಈ ಥರ ಕಿವಿ ಹಾಕೊಂಡು 3ಇಂದ 1 ಬಾಕ್ಸ್ ರೀ, ಪಾಯಿಂಟ್ ಕಡೆ 0 ಇಡ್ಸ್ಕೊಳ್ರಿ. 3 3 9, ಇನ್ನು 1 ಉಳಿಯುತ್ತೆ. ಪಾಯಿಂಟ್ರಿಂದ ಇನ್ನೊಂದು 0 ಹಾಕೊಳ್ರಿ, ಮತ್ತು 3 3 9 1 ಉಳಿಯುತ್ತೆ, ಇನ್ನು ಕಂಟಿನ್ಯೂ ಆಗುತ್ತೆ. ಹಾಗಾಗಿ 0.33 ಅಂದರೆ 0.33 ಬರೀತೀವಿ. ಎಲ್ಲವೂ ಇದೇ ಥರ ಫ್ರಾಕ್ಷನ್ಸಿಂದ ಡೆಸಿಮಲಿ ಕನ್ವರ್ಟ್ ಮಾಡಿದರೆ ನೆಕ್ಸ್ಟ್ 4/5 ಇದೆ ನೋಡ್ರಿ, 4/5. 5ರಿಂದ 4 ಡಿವೈಡ್ ಮಾಡಿರಿ 0.80 ಬರುತ್ತೆ. ನೆಕ್ಸ್ಟ್ 6ರಿಂದ 5 ಡಿವೈಡ್ ಮಾಡಿರಿ 6 8 48, 6 3 18, 0.83 ಬರುತ್ತೆ. ಸೊ ನೆಕ್ಸ್ಟ್ 3/4 ಅಂದರೆ 3/4 ಅಂದರೆ ಇದನ್ನ ಡೆಸಿಮಲಲ್ಲಿ ಬರ್ಕೊಂಡ್ರೆ ಅಂದರೆ ದಶಮಾಂಶ ಸಂಖ್ಯೆಯಲ್ಲಿ ಬರ್ಕೊಂಡ್ರೆ 0.75 ಆಗುತ್ತೆ. ಸೊ ಇವಾಗ ನಾವು ಡೆಸಿಮಲ್ಸಲ್ಲೆಲ್ಲ ಬರ್ಕೊಂಡಿದ್ದೀವಿ ಅಂದರೆ ನೋಡ್ರಿ, ಇವಾಗ ಅತಿ ದೊಡ್ಡ ಭಿನ್ನರಾಶಿ ಲಾರ್ಜೆಸ್ಟ್ ಫ್ರಾಕ್ಷನ್ ಯಾವುದು ಅಂದರೆ ಇಲ್ಲಿ 0.83 ಇದೆಯಲ್ಲ, ಇದು ಲಾರ್ಜೆಸ್ಟ್ ಫ್ರಾಕ್ಷನ್. 5/6 ಅನ್ನೋದು ಲಾರ್ಜೆಸ್ಟ್ ಫ್ರಾಕ್ಷನ್. 0.83ನ ದೊಡ್ಡದಂದರೆ 5/6 ಈಸ್ ದ ಲಾರ್ಜೆಸ್ಟ್ ಫ್ರಾಕ್ಷನ್. ಸ್ಮಾಲೆಸ್ಟ್ ಫ್ರಾಕ್ಷನ್ ಅಂದರೆ ಇದು 0.5 ಅಂದರೆ ಏನಲ್ಲ 0 ಬರ್ಕೋಬೋದು. 0.33 ಅನ್ನೋದೇ ಸ್ಮಾಲೆಸ್ಟ್ ನಂಬರು. ಹಾಗಾಗಿ 1/3 ಅನ್ನೋದು ಸ್ಮಾಲೆಸ್ಟ್ ಫ್ರಾಕ್ಷನ್ ಆಗುತ್ತೆ. ಲಾರ್ಜೆಸ್ಟ್ ಫ್ರಾಕ್ಷನ್ ಆ್ಯಂಡ್ ಸ್ಮಾಲೆಸ್ಟ್ ಫ್ರಾಕ್ಷನ್, ದೊಡ್ಡ ಭಿನ್ನರಾಶಿ ಮತ್ತು ಚಿಕ್ಕ ಭಿನ್ನರಾಶಿಗಳು ಕ್ರಮವಾಗಿ 5/6 ಆ್ಯಂಡ್ 1/3 ಬರುತ್ತೆ. 5/6 ಆ್ಯಂಡ್ 1/3 ಅಂತ ಫಸ್ಟ್ ಆಪ್ಷನಲ್ಲಿದೆ ನೋಡ್ರಿ, ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗ್ತಾ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ,
In how many ways 36 small squares of 1 centimeter into 1 centimeter can be arranged so that the resulting area is 36 centimeter square? ನೋಡ್ರಿ 1 ಸೆಂಟಿಮೀಟ್ರ್ ಇಂಟು 1 ಸೆಂಟಿಮೀಟ್ರ್ ಅಳತೆ ಅಂದರೆ ಉದ್ದ ಅಗಲ ಎರಡೂ ಸೇಮ್ ಇರ್ತವೆ. ಸ್ಕ್ವೇರ್ ಅಂದಮೇಲೆ 1 ಸೆಂಟಿಮೀಟ್ರ್ ಉದ್ದ 1 ಸೆಂಟಿಮೀಟ್ರ್ ಅಗಲ ಅಂದರೆ ಎಲ್ಲವೂ 1 ಸೆಂಟಿಮೀಟ್ರ್ ಇರ್ತವೆ. ಅದೇ ಸ್ಕ್ವೇರ್, ಚೌಕ ಅಂತ ಕರಿತೀವಿ. ಈ ಥರ 1 ಸೆಂಟಿಮೀಟ್ರ್ ಇಂಟು 1 ಸೆಂಟಿಮೀಟ್ರ್ ಅಳತೆಯ 36 ಚೌಕಗಳ ವಿಸ್ತೀರ್ಣ 36 ಚದರ ಸೆಂಟಿಮೀಟ್ರ್ ಬರುತ್ತೆ. 1 ಸೆಂಟಿಮೀಟ್ರ್ ಇಂಟು 1 ಸೆಂಟಿಮೀಟ್ರ್ ಅಳತೆಯ 36 ಚೌಕಗಳ ವಿಸ್ತೀರ್ಣ 36 ಚದರ ಸೆಂಟಿಮೀಟ್ರ್ ಬರ್ಬೇಕಂದ್ರೆ ಇರುವಂತೆ ಎಷ್ಟು ವಿಧಗಳಲ್ಲಿ ಜೋಡಿಸಬಹುದು ಅಂತ ನೋಡ್ರಿ. ಈ ಥರ ಈ 1 ಸೆಂಟಿಮೀಟ್ರ್ ಇಂಟು 1 ಸೆಂಟಿಮೀಟ್ರ್ ಅಳತೆಯ ಟೋಟಲಿ 36 ಚೌಕಗಳಿದ್ದಾವೆ ಅಂತ, 36 ಸ್ಕ್ವೇರ್ಸ್ ಇದಾವೆ. ಈ 36 ಚೌಕಗಳನ್ನು 1 ಬೈ 1 ಅಕ್ಕಪಕ್ಕನ ಜೋಡಿಸ್ಕೊಂತ ಹೋಗ್ಬೇಕು. ಮೇಲೆ ಕೆಳಗಡೆ ಆದ್ರೂ ಜೋಡಿಸ್ಕೊಂತ ಹೋಗ್ಬೋದು, ಹಿಂಗೆ ಅಕ್ಕಪಕ್ಕ ಆದ್ರೂ ಜೋಡಿಸ್ಕೊಂತ ಹೋಗ್ಬೋದು. ಬೇರೆ ಬೇರೆ ರೀತಿಯಾಗಿ ಜೋಡಿಸ್ಕೊಂತ ಹೋದ್ರೆ ಅವುಗಳ ಒಟ್ಟು ವಿಸ್ತೀರ್ಣ 36 ಚದರ ಸೆಂಟಿಮೀಟ್ರ್, 36 ಸ್ಕ್ವೇರ್ ಸೆಂಟಿಮೀಟ್ರ್ ಬರೋ ಥರ ಜೋಡಿಸ್ತಾ ಹೋದ್ರೆ ಎಷ್ಟು ವಿಧಗಳಾಗಿ 36 ಚದರ ಸೆಂಟಿಮೀಟ್ರ್ ವಿಸ್ತೀರ್ಣ ಬರೋ ಥರ ಜೋಡಿಸ್ಬೋದು ಅಂತ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ಇದಕ್ಕೆ ಸಿಂಪಲ್ ಆನ್ಸರ್ ಅಂದರೆ, ವೆರಿ ಸಿಂಪಲ್ ಆನ್ಸರ್ ಅಂದರೆ, ಈ 36 ಚದರ ಸೆಂಟಿಮೀಟ್ರ್ ವಿಸ್ತೀರ್ಣ ಬರ್ಬೇಕಂದ್ರೆ 36ರ ಅಪವರ್ತನಗಳು, ಸಿಂಪಲ್ ನೋಡ್ರಿ, 36ರ ಅಪವರ್ತನಗಳು ಫ್ಯಾಕ್ಟರ್ಸ್ ಆಫ್ 36 ಬರ್ಕಂತ ಹೋದ್ರೆ ಸಾಕು. 36ರ ಅಪವರ್ತನಗಳು ಅಂದ್ರೆ ನೋಡ್ರಿ, 36 1 36, 36 1 36 ಬರುತ್ತೆ. 36ನ ಫ್ಯಾಕ್ಟರ್ಸ್ 36 1 36 ಅಂದ್ರೆ ಇದರ ಅರ್ಥ ಒಂದೇ ಲೈನಲ್ಲಿ 36 ಚೌಕಗಳನ್ನು ಜೋಡಿಸಿದಾಗ ಅದರ ವಿಸ್ತೀರ್ಣ ಕಂಡುಹಿಡಿದ್ರೆ 36 ಚದರ ಸೆಂಟಿಮೀಟ್ರ್ ಬರುತ್ತೆ. ನೋಡ್ರಿ, ಒಂದೇ ಲೈನಲ್ಲಿ, ಒಂದು ಸಿಂಗಲ್ ಲೈನಲ್ಲಿ ಈ ಥರ ಟೋಟಲಿ 36 ಚೌಕಗಳನ್ನು ಜೋಡಿಸ್ಕೊಂತ ಹೋದ್ರೆ, 36 ಚೌಕಗಳನ್ನು ಜೋಡಿಸ್ಕೊಂತ ಹೋದ್ರೆ ಇದ್ರ ನೋಡ್ರಿ, ಇಲ್ಲಿಂದ 1 ಸೆಂಟಿಮೀಟ್ರ್ ಇದೆ ಅಂದರೆ ಇಲ್ಲಿಂದ ಇಲ್ಲಿ ಉದ್ದ 36 ಇರುತ್ತೆ, ಅಗಲ 1 ಇರುತ್ತೆ. 36 ಇಂಟು 1 ಗುಣಿಸಿದಾಗ ಅದು ಆಯತಾಕಾರದಲ್ಲಿ ಬರುತ್ತೆ, ಆಯತಾಕಾರದಲ್ಲಿ ಆಗುತ್ತೆ. 36 ಇಂಟು 1 ಅಂದರೆ 36 ಚದರ ಸೆಂಟಿಮೀಟ್ರ್ ಅದರ ವಿಸ್ತೀರ್ಣ ಆಗಿರುತ್ತೆ. ಒಂದೇ ಸಿಂಗಲ್ ಲೈನಲ್ಲಿ 36 ಚೌಕಗಳನ್ನು ಜೋಡಿಸಿ ಅದರ ವಿಸ್ತೀರ್ಣ ಕಂಡುಹಿಡಿದ್ರೆ ಅದು ಆಯತಾಕಾರ ರೂಪದಲ್ಲಿ ಆಗುತ್ತೆ. ಆಯತದ ವಿಸ್ತೀರ್ಣ ಅಂದರೆ ಉದ್ದ ಇಂಟು ಅಗಲ, ಉದ್ದ 36 ಸೆಂಟಿಮೀಟ್ರ್, ಅಗಲ 1 ಸೆಂಟಿಮೀಟ್ರ್ ಅಂದರೆ ವಿಸ್ತೀರ್ಣ 36 ಸೆಂಟಿಮೀಟ್ರ್ ಬರುತ್ತೆ. ಅಂದರೆ ಒಂದು ಸಿಂಗಲ್ ಲೈನಲ್ಲಿ 36 ಚೌಕಗಳನ್ನು ಜೋಡಿಸ್ತಾ ಹೋಗಿ ವಿಸ್ತೀರ್ಣ ಕಂಡುಹಿಡಿದ್ರೆ 36 ಚದರ ಸೆಂಟಿಮೀಟ್ರ್ ಬರುತ್ತೆ ಅಂತ. ಅದೇ ರೀತಿ 36 ಅಪವರ್ತನಗಳು ಮತ್ತೆ ಯಾವ ಬರೆಯೋದಾದರೆ 18 2 36 ಅಂತ ಬರಿಬೋದು. 18 2 36 ಬರುತ್ತೆ. ಅಂದರೆ ಒಂದೊಂದು ಲೈನಲ್ಲಿ 18 ಚೌಕಗಳು ಬರುತ್ತಾರ. ಹಿಂಗೆ ಡಬಲ್ ಲೈನ್ ಮಾಡ್ಕೊಂಡು ಒಂದೊಂದು ಲೈನಲ್ಲಿ 18 ಚೌಕಗಳು ಬರೋ ಥರ ಜೋಡಿಸ್ಕೊಂತ ಹೋಗ್ಬೇಕು. ಒಂದೊಂದು ಲೈನಲ್ಲಿ ಟೋಟಲಿ 18 ಚೌಕಗಳು ಬರೋ ಥರ ಜೋಡಿಸ್ಕೊಂತ ಹೋದ್ರೆ ಇವಾಗ ಉದ್ದ 18 ಆಗುತ್ತೆ, ಅಗಲ 2 ಆಗುತ್ತೆ, 18 2 36 ಬರುತ್ತೆ. ಅದು ಆಯತಾಕಾರದಲ್ಲಿ ಆಗುತ್ತೆ. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂದ್ರೆ 36 ಚದರ ಸೆಂಟಿಮೀಟ್ರ್ ಬರುತ್ತೆ. ಆಮೇಲೆ 36 ಅಪವರ್ತನ ಅಂದ್ರೆ ಮತ್ತೆ ಬರೆಯೋದಾದ್ರೆ 18 ಆದಮೇಲೆ 12 3 36 ಅಂತ ಬರಿತೀವಿ. ಅಂದರೆ 3 ರೋ ಮಾಡ್ಕೋಬೇಕು. ಒಂದೊಂದು ರೋನಲ್ಲಿ 12 ಚೌಕಗಳನ್ನು ಇಡ್ತಾ ಹೋಗ್ಬೇಕು. 3 ಅಡ್ಡ ಸಾಲಲ್ಲಿ ಒಂದೊಂದು ಸಾಲಲ್ಲಿ 12 ಚೌಕಗಳು ಬರೋ ಥರ ಜೋಡಿಸ್ತಾ ಹೋದ್ರೆ ಅದರ ವಿಸ್ತೀರ್ಣ ಕೂಡ 36 ಚದರ ಸೆಂಟಿಮೀಟ್ರ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 9 4 36 ಆಗುತ್ತೆ. ಒಂದೊಂದು ಲೈನಲ್ಲಿ 9 ಚೌಕಗಳು ಬರೋ ಥರ 4 ರೋನಲ್ಲಿ 4 ಸಾಲಲ್ಲಿ ಜೋಡಿಸ್ತಾ ಹೋದ್ರೆ ಅದರ ವಿಸ್ತೀರ್ಣ ಕೂಡ 36 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟು 6 6 36. ಅಡ್ಡ ಸಾಲಲ್ಲಿ 6, ಕಂಬ ಸಾಲಲ್ಲಿ 6 ಚೌಕಗಳನ್ನು ಜೋಡಿಸಿದಾಗ ಅದು ಚೌಕಾಕಾರದಲ್ಲಾಗುತ್ತೆ. ಅದರ ವಿಸ್ತೀರ್ಣ ಕೂಡ 36 ಬರುತ್ತೆ. ಇಷ್ಟೇ 36 ಫ್ಯಾಕ್ಟರ್ಸ್ ಅಂದರೆ ಇದೇ ರೀತಿ. ಅಂದರೆ ಎಷ್ಟು ವಿಧಗಳಾಗಿ ಇದು ಒಂದು ವಿಧ ಅಂದರೆ ಒಂದೇ ರೋನಲ್ಲಿ 36 ಚೌಕಗಳು ಬರೋ ಥರ ಜೋಡಿಸೋದು. 2 ರೋ ಮಾಡ್ಕೊಂಡು ಒಂದೊಂದು ರೋನಲ್ಲಿ 18 ಚೌಕಗಳನ್ನು ಜೋಡಿಸ್ತಾ ಹೋಗೋದು. 3 ರೋ ಮಾಡ್ಕೊಂಡು ಒಂದೊಂದು ರೋನಲ್ಲಿ 12 ಚೌಕಗಳು ಬರೋ ಥರ ಜೋಡಿಸೋದು. 4 ರೋ ಮಾಡ್ಕೊಂಡು ಒಂದೊಂದು ರೋನಲ್ಲಿ 9 ಚೌಕಗಳು ಬರೋ ಥರ ಜೋಡಿಸ್ಬೋದು. 6 ರೋ ಮಾಡ್ಕೊಂಡು ಒಂದೊಂದರಲ್ಲಿ 6 ಚೌಕಗಳು ಬರೋ ಥರ ಇಟ್ಟರೆ ಟೋಟಲಿ 1 2 3 4 5 ಡಿಫ್ರೆಂಟ್ ವಿಧವಾಗಿ ಆ 36 ಚೌಕಗಳನ್ನು ಜೋಡಿಸಿದಾಗ ಅವುಗಳ ವಿಸ್ತೀರ್ಣ 36 ಚದರ ಸೆಂಟಿಮೀಟ್ರೇ ಬರುತ್ತೆ. ಅದಕ್ಕೆ ಆನ್ಸರು 5 ಅಂತ ಥರ್ಡ್ ಆಪ್ಷನಲ್ಲಿ ಇದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ನಾನು ಈ ಕ್ವಶನ್ಗೆ ಆನ್ಸರ್ ಹೇಳ್ಕೊಟ್ರೆ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇನ್ ಎ ಕ್ಲಾಸ್ there are 60 students such that the number of girls is twice that of boys. Rohit ranked 17th from the top. If there are 9 girls before Rohit, how many boys are ranked after him ಅಂತ ಇದೆ. ನೋಡ್ರಿ, ಒಂದು ತರಗತಿಯಲ್ಲಿ ಒಂದು ಕ್ಲಾಸಲ್ಲಿ ಟೋಟಲಿ 60 ಸ್ಟೂಡೆಂಟ್ಸ್ ಇದ್ದಾರೆ, 60 ಜನ ಸ್ಟೂಡೆಂಟ್ಸ್ ಇದ್ದಾರೆ.
60 ಜನದಲ್ಲಿ ಅಂದರೆ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2 ಪಟ್ಟಿದೆ ಅಂತ. ಹುಡುಗಿಯರೇ ಜಾಸ್ತಿ ಇದ್ದಾರೆ. ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಯಿಂದ 2 ಪಟ್ಟಿದೆ ಅಂದರೆ ಗರ್ಲ್ಸ್ ಮತ್ತು ಬಾಯ್ಸ್ ರೇಷಿಯೋ 2 ಪಟ್ಟು ಅಂದರೆ 2:1 ಅಂತ ಬರ್ಕೋಬೋದು. ಗರ್ಲ್ಸ್ ಈಸ್ ಟ್ವೈಸ್ ದಟ್ ಆಫ್ ಬಾಯ್ಸ್ ಅಂತ ಇದೆ. ಗರ್ಲ್ಸ್ ಈಸ್ ಟ್ವೈಸ್ ದಟ್ ಆಫ್ ಬಾಯ್ಸ್ ಅಂದರೆ ಗರ್ಲ್ಸ್ ರೇಷಿಯೋ 2 ಬಾಯ್ಸ್ ರೇಷಿಯೋ 1 ಬರ್ಕೊಂಡ್ರೆ 2 + 1 ಇವೆರಡು ಆ್ಯಡ್ ಮಾಡಿದ್ರೆ 3 ಬರುತ್ತೆ. 3ನಿಂದ 60 ಡಿವೈಡ್ ಮಾಡಿದ್ರೆ 20 ಬರುತ್ತೆ. 3 ಆಗುತ್ತೆ. 2 + 1 3 ಬರುತ್ತೆ. 3ಇಂದ 60 ಡಿವೈಡ್ ಮಾಡಿದ್ರೆ 20 ಬರುತ್ತೆ. 20 × 2 ಅಂದರೆ 40 ಗರ್ಲ್ಸ್ ಇದ್ದಾರೆ. ಆಮೇಲೆ 20 × 1 ಅಂದರೆ 20 ಬಾಯ್ಸ್ ಇದ್ದಾರೆ. ನೋಡಿರಿ 40 ಜನ ಗರ್ಲ್ಸ್ 20 ಜನ ಬಾಯ್ಸ್ ಇದ್ದಾರೆ. ಈ ಗರ್ಲ್ಸ್ ಬಾಯ್ಸ್ನ ಟ್ವೈಸ್ ಡಬಲ್ ಇದ್ದಾರೆ ಅಂತ. ನೋಡಿರಿ 22 40 ಅಲ್ಲ, ಗರ್ಲ್ಸ್ ಸಂಖ್ಯೆ ಬಾಯ್ಸ್ಗಿಂತ ಡಬಲ್ ಇದೆ ಅಂತ ಹೇಳ್ತೀವಿ. ಅಂದರೆ ಟೋಟಲ್ 60 ಜನ ಸ್ಟೂಡೆಂಟ್ಸಲ್ಲಿ 40 ಜನ ಹುಡುಗಿರಿದ್ದಾರೆ, 20 ಜನ ಹುಡುಗರಿದ್ದಾರೆ ಅಂತ ಅರ್ಥ. ಆಮೇಲೆ ನೋಡ್ರಿ, ರೋಹಿತ್ ಮೇಲಿನಿಂದ 17ನೇ ಸ್ಥಾನ ಪಡೆದಿದ್ದಾನೆ. ನೋಡ್ರಿ, ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ಆ ಎಕ್ಸಾಮಲ್ಲಿ ರ್ಯಾಂಕಿಂಗ್ ಕೊಡ್ಕೊಂತ ಬಂದರೆ ರೋಹಿತ್ ಮೇಲಿಂದ 17th ಪ್ಲೇಸಲ್ಲಿದ್ದಾನೆ. ರೋಹಿತ್ಗಿಂತ ಮೊದಲು 9 ಜನ ಹುಡುಗಿರಿದ್ದಾರೆ ಅಂತ. 9 ಜನ ಹುಡುಗಿರಿದ್ದಾರೆ. ಅವನ ನಂತರ ಎಷ್ಟು ಹುಡುಗರು ಸ್ಥಾನ ಪಡೆದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ರೋಹಿತ್ಗಿಂತ ಮೊದಲು 9 ಜನ ಬಾಯ್ಸ್, 9 ಜನ ಗರ್ಲ್ಸ್. ರೋಹಿತ್ಗಿಂತ ಬಿಫೋರ್ 9 ಜನ ಗರ್ಲ್ಸ್ ಇದ್ದಾರೆ ಅಂತ ಹೇಳಿದ್ದಾನೆ. ರೋಹಿತ್ ಟೋಟಲಿ 17th ರ್ಯಾಂಕ್ ಅಂತ ಹೇಳಿದ್ದಾನೆ. ರೋಹಿತ್ ಟೋಟಲಿ 17th ರ್ಯಾಂಕ್. ಮೇಲಿಂದ ಹಿಂಗೆ ರ್ಯಾಂಕಿಂಗ್ ಕೊಟ್ಕೊಂತ ಬಂದ್ರೆ ರೋಹಿತ್ 17th ಪ್ಲೇಸಲ್ಲಿದ್ದಾನೆ. ಮೇಲಿಂದ 17ನೇ ಸ್ಥಾನ ಇದ್ದಾನೆ. ಅಂದ್ರೆ ಇನ್ನೂ ಒಂದು ಕೆಳಗಡೆ ಸಾಕಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ರೋಹಿತಿಂದ ಕೆಳಗಡೆ ಇರೋ ಹುಡುಗರ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕು. ಮೇಲಿಂದ ಇವನು 17ನೇ ಪ್ಲೇಸ್ ಅಲ್ಲಿ ಇದ್ದಾನೆ. ಅಂದ್ರೆ 17ನೇ ಪ್ಲೇಸ್ ಅಲ್ಲಿ ಇದ್ದಾನೆ ಅಂತ. ಇವನಿಗಿಂತ ಬಿಫೋರ್ 16 ಜನ ಇದ್ದಾರೆ ಅಂತ. 16 ಜನದಲ್ಲಿ 9 ಜನ ಗರ್ಲ್ಸ್ ಇದ್ದಾರೆ, ಹುಡುಗಿಯರು ಇದ್ದಾರೆ. ಇನ್ನು ಎಷ್ಟು ಜನ ಅಂದರೆ 7 ಜನ ಬಾಯ್ಸ್ ಇದ್ದಾರೆ. 7 ಜನ ಬಾಯ್ಸ್ ಇದ್ದಾರೆ. ಅಂದರೆ 9 + 7 16 ಜನ ಆದಮೇಲೆ ಇವನು 17ನೇ ಪ್ಲೇಸಲ್ಲಿ ಇದ್ದಾನೆ ಅಂತ. ರೋಹಿತ್ ಮೇಲಿಂದ 17ನೇ ಸ್ಥಾನದಲ್ಲಿದ್ದಾನೆ ಅಂತ. ಇವನಿಗಿಂತ ಬಿಫೋರ್ 16 ಜನ ಇರ್ತಾರೆ. ಅದರಲ್ಲಿ 9 ಜನ ಹುಡುಗಿಯರೇ ಇದ್ದಾರೆ. ಅಂದರೆ ಇನ್ನು 7 ಜನ ಹುಡುಗರು ಇರ್ತಾರೆ ಅಂತ. 9 + 7 16 ಆದಮೇಲೆ ಇವನು 17ನೇ ಸ್ಥಾನದಲ್ಲಿದ್ದಾನೆ ಅಂತ. ಅಂದರೆ ರೋಹಿತ್ಗಿಂತ ಬಿಫೋರು 7 ಜನ ಬಾಯ್ಸ್ ಇದ್ದಾರೆ. ಅಂದರೆ ರೋಹಿತ್ನ ನಂತರ ಇನ್ನು ಎಷ್ಟು ಜನ ಬಾಯ್ಸ್ ಇರ್ಬೇಕಂದ್ರೆ ನೋಡ್ರಿ, 7 ಜನ ಬಾಯ್ಸ್, ಇವನು ರೋಹಿತ್ ಒಬ್ಬ ಸೇರಿ 8 ಜನ ಬಾಯ್ಸ್ ಆದ್ರು. ಇಲ್ಲಿವರೆಗೂ 8 ಜನ ಬಾಯ್ಸ್ ಆದ್ರು. 17ನೇ ಸ್ಥಾನದವರೆಗೂ ಇಲ್ಲಿ 7 ಜನ ಬಾಯ್ಸ್, ಇನ್ನು ರೋಹಿತ್ ಕೂಡ ಬಾಯ್ ಆಗಿರೋದ್ರಿಂದ 7 + 1 8 ಜನ ಆದ್ರಲ್ಲ. ಟೋಟಲ್ ನಂಬರ್ ಆಫ್ ಬಾಯ್ಸ್ 20ರಲ್ಲಿ ಆ 8 ಜನ ಮೈನಸ್ ಮಾಡಿದ್ರೆ ಇನ್ನು 12 ಜನ ಬಾಯ್ಸ್ ರೋಹಿತ್ನ ನಂತರದ ಸ್ಥಾನವನ್ನು ಪಡೆದಿರ್ತಾರೆ ಅಂತ. ರೋಹಿತ್ನ ನಂತರದ ಸ್ಥಾನ ಪಡ್ಕೊಂಡ್ರೆ ಬಾಯ್ಸ್ ಎಷ್ಟು ಅಂದರೆ 12 ಜನ ಅಂತ. ರೋಹಿತ್ ನಂತರ 12 ಜನ ಬಾಯ್ಸ್, ರೋಹಿತ್ಗಿಂತ ಬಿಫೋರ್ 7 ಜನ ಬಾಯ್ಸ್, 12 + 7 19, ಇನ್ನೊಬ್ಬ ಸೇರಿ 20 ಜನ ಬಾಯ್ಸ್ ಲೆಕ್ಕ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ರೋಹಿತ್ನ ನಂತರ ಎಷ್ಟು ಹುಡುಗರು ಸ್ಥಾನ ಪಡೆದಿದ್ದಾರೆ ಅಂದರೆ 12 ಜನ ಬಾಯ್ಸ್ ರೋಹಿತ್ನ ನಂತರದ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಆಪ್ಷನ್ ಫಸ್ಟ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಎ ಟ್ರೈನ್ ಸ್ಟಾರ್ಟ್ಸ್ ಫ್ರಮ್ ಬೆಂಗಳೂರು ಅಟ್ 23:55 hours on 29th June and reaches Guwahati on 2nd July 2020 at 5:20 hours. What is the total time from Bengaluru to Guwahati ಅಂತಿದೆ. ಒಂದು ರೈಲು ಜೂನ್ 29ನೇ ತಾರೀಕು ರಾತ್ರಿ 23:55 ಗಂಟೆ ಅಂದರೆ 11 ಗಂಟೆ 55 ನಿಮಿಷಕ್ಕೆ ಹೊರಟಿದೆ. ಜೂನ್ 29, 23:55 ಅಂದರೆ 11:55, ರಾತ್ರಿ 11:55 ಹೊರಟು ಅದು ಗೌಹಾಟಿನ ರೀಚ್ ಆಗಿರೋದು ಎಷ್ಟಕ್ಕೆ ಅಂದರೆ ಜುಲೈ 2ನೇ ತಾರೀಕು ಬೆಳಗ್ಗೆ 5 ಗಂಟೆ 20 ನಿಮಿಷಕ್ಕೆ ರೀಚ್ ಆಗಿದೆ ಅಂತ. ಜುಲೈ 2ನೇ ತಾರೀಕು ಬೆಳಗ್ಗೆ 5 ಗಂಟೆ 20 ನಿಮಿಷಕ್ಕೆ ರೀಚ್ ಆಗಿದೆ ಅಂದರೆ ಬೆಂಗಳೂರಿಂದ ಗುವಾಹಟಿ ಇರ್ತಕ್ಕಂಥ ಬೆಂಗಳೂರಿಂದ ಗುವಾಹಟಿ ತಲುಪಲಿಕ್ಕೆ ಟೋಟಲಿ ಎಷ್ಟು ಟೈಮ್ ತಗೊಂಡಿದೆ ಆ ಟ್ರೈನು ಅಂತ ಕಂಡುಹಿಡಿಬೇಕು. ಜುಲೈ 29ನೇ ತಾರೀಕು ರಾತ್ರಿ 11 ಗಂಟೆ 55 ನಿಮಿಷಕ್ಕೆ ಹೊರಟಿರೋ ಟ್ರೈನು ಜುಲೈ 2ನೇ ತಾರೀಕು ಬೆಳಗ್ಗೆ 5 ಗಂಟೆ 20 ನಿಮಿಷಕ್ಕೆ ರೀಚ್ ಆಗಿದೆ ಅಂದರೆ ಟೋಟಲ್ ಎಷ್ಟು ಅವರ್ಸ್ ಜರ್ನಿ ಮಾಡಿದಂಗೆ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಅವರ್ಸ್ ಜರ್ನಿ ಮಾಡಿದ್ದೀವಿ ಅಂತ ನಾವು ಕಂಡುಹಿಡಿಬೇಕಾಗಿರುತ್ತೆ. ಸೊ ವೆರಿ ಸಿಂಪಲ್ ಕ್ವಶನ್, ಜನರಲ್ ಆಗಿ ಆನ್ಸರ್ ಮಾಡ್ಬೋದು. ನೋಡ್ರಿ, ಜುಲೈ 29 ಆದಮೇಲೆ ನೆಕ್ಸ್ಟ್ ಡೇಟ್ ಜೂನ್ 29 ಆದಮೇಲೆ ನೆಕ್ಸ್ಟ್ ಡೇಟ್ ಜೂನ್ 30ನೇ ತಾರೀಕು. ಜೂನ್ 30ನೇ ತಾರೀಕು ಆದಮೇಲೆ ನೆಕ್ಸ್ಟ್ ಡೇಟ್ ಜುಲೈ 1ನೇ ತಾರೀಕು. ಸೊ ನೋಡ್ರಿ, ಇಲ್ಲಿ ಜೂನ್ 29ನೇ ತಾರೀಕು ರಾತ್ರಿ 11:55ರಿಂದ ಜೂನ್ 30ನೇ ತಾರೀಕು ರಾತ್ರಿ 11:55ವರೆಗೂ ಇಲ್ಲಿಂದ ಇಲ್ಲಿಗೆ 1 ಡೇ ಕಂಪ್ಲೀಟ್ ಆಗುತ್ತೆ. 24 hours ಆಗುತ್ತೆ. 24 hours.
ಸೊ ಅದೇ ರೀತಿ ಜುಲೈ 1 ರಾತ್ರಿ 23:55 ಮತ್ತೆ 24 ಅವರ್ಸ್ ಆಗುತ್ತೆ. ಸೊ 24 ಅವರ್ಸ್ ಅಂದರೆ ಟೋಟಲ್ ಅಲ್ಲಿಗೆ ಎಷ್ಟಾಯ್ತು 48 ಅವರ್ಸ್ ಆಯ್ತು. 48 ಅವರ್ಸ್ ಎಲ್ಲಿಗಾಯ್ತು ಜುಲೈ 1 ರಾತ್ರಿ 11:55. ಸೊ ಅಲ್ಲಿ ಇನ್ನು 5 ನಿಮಿಷ ಹಾಕಿದ್ವಿ ಅಂದರೆ ಅದು ಜುಲೈ 1ನೇ ತಾರೀಕು ಕಂಪ್ಲೀಟ್ ಆಗಿಬಿಡ್ತು. ಜುಲೈ 1ನೇ ತಾರೀಕು ಕಂಪ್ಲೀಟ್ ಆಗಿ ಜುಲೈ 2ನೇ ತಾರೀಕು ರಾತ್ರಿ 12 ಗಂಟೆ ಆಯಿತು ಅಂದರೆ ಅಲ್ಲಿ ಜುಲೈ 1ನೇ ತಾರೀಕು ಮುಗಿದೋಯ್ತು. ಇನ್ನು 5 ನಿಮಿಷ ಹಾಕಿದ್ರೆ 11:55 ಇನ್ನು 5 ನಿಮಿಷ ಸೇರಿಸಿದ್ರೆ ಆ ಜುಲೈ 1ನೇ ತಾರೀಕು ಕಂಪ್ಲೀಟ್ ಆಯ್ತು. ಸೊ ಅವಾಗ 5 ನಿಮಿಷ ಎಕ್ಸ್ಟ್ರಾ ತಗೊಳ್ರಿ. ಅಂದರೆ ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 5:20 ಬೆಳಗಿನ ಜಾವ 5:20 12ರಿಂದ 1, 2, 3, 4, 5:20 ಆಗುತ್ತೆ. ಸೊ ಜುಲೈ 2ನೇ ತಾರೀಕು 5:20 ಇದೆಯಲ್ಲ 5:20. ಸೊ ಆ ನಿಮಿಷ ಇಲ್ಲಿ ಬರೆಯೋಣ, 20 ನಿಮಿಷನ ಎಕ್ಸ್ಟ್ರಾ ಇರೋದು. 5 ಗಂಟೆ ಇದೆಯಲ್ಲ ಆ ಗಂಟೆ ಇಲ್ಲಿ ಸೇರಿಸೋಣ. ಅವಾಗ 48 + 5 ಅಂದರೆ 53 ಗಂಟೆ ಆಗುತ್ತೆ. 53 ಗಂಟೆ ಆಗುತ್ತೆ. ಇಲ್ಲಿ 5 + 20 ಅಂದರೆ 25 ನಿಮಿಷ ಆಗುತ್ತೆ. ಸೊ ಟೋಟಲಿ ಜರ್ನಿ ಮಾಡಿರೋದು 53 ಗಂಟೆ 25 ನಿಮಿಷ ಆಗುತ್ತೆ. 53 ಗಂಟೆ 25 ನಿಮಿಷ ಆಗುತ್ತೆ. 53 ಗಂಟೆ 25 ನಿಮಿಷ ಅನ್ನೋದು ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಎಕ್ಸಾಕ್ಟ್ ಇದೆ. ದಟ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರಾ? ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ಬರೋಣ. ಮುಂದಿನ ಪ್ರಶ್ನೆ, the largest 3-digit number is multiplied by the largest 2-digit number. The product is divided by the smallest 2-digit odd number. What is the product? What is the quotient ಅಂತ ಇದೆ ನೋಡ್ರಿ. ಅತಿ ದೊಡ್ಡ 3 ಅಂಕಿಯ ಸಂಖ್ಯೆಯನ್ನು ಅತಿ ದೊಡ್ಡ 2 ಅಂಕಿಯ ಸಂಖ್ಯೆಯಿಂದ ಗುಣಿಸಲಾಗುತ್ತದೆ. ಗುಣಲಬ್ಧವನ್ನು ಚಿಕ್ಕದಾದ 2 ಅಂಕಿಯ ಬೆಸ ಸಂಖ್ಯೆಯಿಂದ ಭಾಗಿಸಲಾಗುತ್ತದೆ. ಭಾಗಲಬ್ಧ ಎಷ್ಟು ಅಂತ ಇದೆ. ಸೊ ನೋಡ್ರಿ, ಲಾರ್ಜೆಸ್ಟ್ 3-digit ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ ದ ಲಾರ್ಜೆಸ್ಟ್ 2-digit ನಂಬರ್. ಲಾರ್ಜೆಸ್ಟ್ 3-digit ನಂಬರ್ ಅಂದರೆ 999 ಅನ್ನೋದು 3-digit ಲಾರ್ಜೆಸ್ಟ್ ನಂಬರ್ ಅಂತ ಕರೀತೀವಿ. ಇದನ್ನು 2-digit ಲಾರ್ಜೆಸ್ಟ್ ನಂಬರ್ ಅಂದರೆ 99ಇಂದ ಮಲ್ಟಿಪ್ಲೈ ಮಾಡಬೇಕು. 3 ಅಂಕಿ ಅತಿ ದೊಡ್ಡ ಸಂಖ್ಯೆಯನ್ನು 2 ಅಂಕಿ ಅತಿ ದೊಡ್ಡ ಸಂಖ್ಯೆಯಿಂದ ಗುಣಿಸ್ಬೇಕು. ಬಂದಿರೋ ಗುಣಲಬ್ಧವನ್ನು 2 ಅಂಕಿಯ ಬೆಸ ಸಂಖ್ಯೆಯಿಂದ 2 ಅಂಕಿಯ ಚಿಕ್ಕದಾದ ಬೆಸ ಸಂಖ್ಯೆಯಿಂದ ಭಾಗಿಸ್ಬೇಕು. ಸೊ ದ ಪ್ರಾಡಕ್ಟ್ ಈಸ್ ಡಿವೈಡೆಡ್ ಬೈ ದ ಸ್ಮಾಲೆಸ್ಟ್ 2-digit ಆಡ್ ನಂಬರ್. 2-digit ಸ್ಮಾಲೆಸ್ಟ್ ಆಡ್ ನಂಬರ್ ಅಂದರೆ 11. 2-digit ಸ್ಮಾಲೆಸ್ಟ್ ಆಡ್ ನಂಬರ್ ಅಂದರೆ 11ಇಂದ ಡಿವೈಡ್ ಮಾಡಬೇಕು. 999 99ಇಂದ ಮಲ್ಟಿಪ್ಲೈ ಮಾಡಿ ಬಂದಿರೋ ಪ್ರಾಡಕ್ಟ್ನ 2 ಅಂಕಿಯ ಅತಿ ಚಿಕ್ಕ ಬೆಸ ಸಂಖ್ಯೆ ಅಂದರೆ 11ರಿಂದ ಭಾಗಿಸಿದಾಗ ಬರೋ ಭಾಗಲಬ್ಧ ಎಷ್ಟು ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್. ಇಲ್ಲಿ ನೋಡ್ರಿ, ಅಲ್ಲಿ ಸಿಂಪಲಾಗಿ ಭಾಗಿಸ್ಬಿಟ್ರೆ 11 ಅಂದರೆ 11 9 99 ಕ್ಯಾನ್ಸಲ್ ಆಗುತ್ತೆ. ಇವಾಗ ಇವೆರಡು ಗುಣಾಕಾರ ಮಾಡಿರಿ. 9 9 81 ದಶಕ 8. 9 9 81 8 89 ದಶಕ 8. 9 9 81 + 8 89 ಆಗುತ್ತೆ. 8999 ಬರುತ್ತೆ. ಭಾಗಲಬ್ಧ 8991 ಅನ್ನೋದು ಆಪ್ಷನ್ ಫಸ್ಟ್ ಒನ್ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಒಂದು ಬರೋಣ. ಸೊ ನೋಡಿರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಕ್ಲಾಸಸ್ ನೀವು ಕೇಳ್ತಾ ಇದ್ದೀವಿ ಅಂದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ಬ್ಯಾಕ್ಗ್ರೌಂಡಲ್ಲಿ. ಸೊ ನಮ್ಮ ಅಕಾಡೆಮಿಯ ಒಂದು ಡೆವಲಪ್ಮೆಂಟ್ಗೆ ನೀವೇನಾದ್ರು ಸಪೋರ್ಟ್ ಮಾಡ್ಬೇಕಂದ್ರೆ, ಸಹಾಯ ಮಾಡ್ತಕ್ಕಂಥ ಮನೋಸ್ಥಿತಿ ಹೊಂದಿದ್ರೆ ಮಾತ್ರ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಎ ನಂಬರ್ ಈಸ್ ಲಾರ್ಜರ್ ದ್ಯಾನ್ half of 50. It is more than 3 tens and less than 4 tens. The ones digit is 2 times the tens digit. What is the number? ಒಂದು ಸಂಖ್ಯೆ 50ರ ಅರ್ಧಕ್ಕಿಂತ ದೊಡ್ಡದಾಗಿದೆ ಅಂತ. 50ರ ಅರ್ಧಕ್ಕಿಂತ ದೊಡ್ಡದಾಗಿದೆ. ಅದು 3 10ಕ್ಕಿಂತ ಹೆಚ್ಚು ಮತ್ತು 4 10ಕ್ಕಿಂತ ಕಡಿಮೆ. ಬಿಡಿ ಸ್ಥಾನದ ಅಂಕಿಯು 10ರ ಸ್ಥಾನದ ಅಂಕಿ 2 ಪಟ್ಟು ಇದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ನೋಡ್ರಿ, ಒಂದು ಸಂಖ್ಯೆ 50ರ ಅರ್ಧ. 50ರ ಅರ್ಧ ಅಂದರೆ half of 50 ಅಂದರೆ 25 ಆಗುತ್ತೆ. ಯಾವುದೋ ಒಂದು ಸಂಖ್ಯೆ ಇದೆ, ಅದು 25ಕ್ಕಿಂತ ದೊಡ್ಡದು ಅಂತ. 50ರ ಅರ್ಧಕ್ಕಿಂತ ದೊಡ್ಡದಾಗಿದೆ ಅಂದರೆ ಯಾವುದೋ ಒಂದು ಸಂಖ್ಯೆ ಇದೆ. 50ರ ಅರ್ಧ ಅಂದರೆ 25, 25ಕ್ಕಿಂತ ದೊಡ್ಡದಿದೆ ಒಂದು ಸಂಖ್ಯೆ ಅಂತ. ಅದು 3 10ಕ್ಕಿಂತ ಹೆಚ್ಚು ಅಂತ ಇದೆ. 3 10ಕ್ಕಿಂತ ಇಟ್ ಈಸ್ ಮೋರ್ ದ್ಯಾನ್ 3 ಟೆನ್ಸ್. 3 10ಕ್ಕಿಂತ ಹೆಚ್ಚು ಅಂದರೆ 3 10 ಎಷ್ಟು ಬರುತ್ತೆ? 30ಕ್ಕಿಂತ ದೊಡ್ಡದು ಅಂತ. 25ಕ್ಕಿಂತ ದೊಡ್ಡದು ಅಂತ ಹೇಳಿದ್ರು, ಮತ್ತು 30ಕ್ಕಿಂತ ದೊಡ್ಡದು, ಮತ್ತು 4 10ಕ್ಕಿಂತ ಕಡಿಮೆ ಅಂದರೆ 4ನ 10ರಿಂದ ಗುಣಿಸ್ರಿ 40ಕ್ಕಿಂತ ಕಡಿಮೆ ಅಂತ. ಆ ಸಂಖ್ಯೆ 25ಗಿಂತ ಜಾಸ್ತಿ ಅಂತ ಹೇಳಿದರು, ಮತ್ತು 30ಕ್ಕಿಂತ ಹೆಚ್ಚು 40ಕ್ಕಿಂತ ಕಡಿಮೆ ಅಂತ ಹೇಳಿದ್ದಾನೆ.
ಸೊ 30ಗಿಂತ ಹೆಚ್ಚು 40ಗಿಂತ ಕಡಿಮೆ ಇರೋ ಸಂಖ್ಯೆಗಳು ಇದರಲ್ಲಿ 28 ಅಂತ ಆನ್ಸರ್ ಅಲ್ಲ. 32 ಇರ್ಬೇಕಿಲ್ಲ, 36 ಇರ್ಬೇಕಿಲ್ಲ, 38 ಇರಬೇಕು. 30ಗಿಂತ ಹೆಚ್ಚು 40ಗಿಂತ ಕಡಿಮೆ ಆ ಸಂಖ್ಯೆ 30 ಮತ್ತು 40 ನಡುವೆ ಇರೋ ಸಂಖ್ಯೆ ಆಗಿರ್ಬೇಕು ಅಂತ. 28 ಅಂತ ಆಗಿರೋಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಫಸ್ಟ್ ಒನ್ ರಾಂಗ್. ಆಮೇಲೆ ಬಿಡಿ ಸ್ಥಾನದ ಅಂಕಿಯು 10ರ ಸ್ಥಾನದ ಅಂಕಿ 2 ಪಟ್ಟು ಇದೆ ಅಂತ. ಯೂನಿಟ್ ಡಿಜಿಟ್ ಆ ಟೆನ್ಸ್ ಡಿಜಿಟ್ಗಿಂತ ಡಬಲ್ ಇರಬೇಕು ಅಂತ. ಇದು ಬಿಡಿ ಸ್ಥಾನದ ಅಂಕೆ 10ರ ಸ್ಥಾನದ ಅಂಕಿಗಿಂತ ಇದು ಡಬಲ್ ಇಲ್ಲ, ಹಾಗಾಗಿ ಇದು ರಾಂಗ್. ಇವಾಗ ನೋಡಿ, ಇದು ಬಿಡಿ ಸ್ಥಾನದ ಅಂಕೆ 6 ಅನ್ನೋದು 10ರ ಸ್ಥಾನದ ಅಂಕೆ 3ಕ್ಕಿಂತ ಡಬಲ್ ಇದೆ. 3 2 6 3 2 0 6 ಡಬಲ್ ಇದೆ ಅಂದರೆ ಇದೇ ಕರೆಕ್ಟ್ ಆನ್ಸರ್. ಫೋರ್ತ್ ಒನ್ ರಾಂಗ್ ಆನ್ಸರ್ ಆಗುತ್ತೆ. ಆ ಸಂಖ್ಯೆ ಯಾವುದಂದ್ರೆ 36 ಬರುತ್ತೆ. ಆಪ್ಷನ್ 3ನೇ ಕರೆಕ್ಟ್ ಆನ್ಸರ್. ಆಪ್ಷನ್ 3 ಆನ್ಸರ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಈ ಕ್ವಶನ್ ಸಿಂಪಲ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. The dimensions of a godown are 5 meter into 7 meter into 4 meter. What is the largest number of parcels of dimensions 25 centimeter into 50 centimeter into 25 centimeter can be accommodated in the godown ಅಂತ ಇದೆ. ನೋಡ್ರಿ, ಈ ಕ್ವಶನ್ ಬಿ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೋದು. ಒಂದು ಗೋಡಮ್ ಇದೆ, ಅದು 5 ಮೀಟ್ರ್ ಉದ್ದ, 7 ಮೀಟ್ರ್ ಅಗಲ, 4 ಮೀಟ್ರ್ ಎತ್ತರ ಇದೆ ಅಂತ ಒಂದು ಗೋಡಮ್. ಆ ಗೋಡಮಲ್ಲಿ 25 ಸೆಂಟಿಮೀಟರ್ ಉದ್ದ, 50 ಸೆಂಟಿಮೀಟರ್ ಅಗಲ, 25 ಸೆಂಟಿಮೀಟರ್ ಎತ್ತರ ಇರೋ ಕೆಲವೊಂದು ಬಾಕ್ಸಸ್ ಇಟ್ಕೊಂತ ಜೋಡಿಸ್ಕೊಂತ ಬರ್ಬೇಕು. ನೀಟಾಗಿ ಆರ್ಡರ್ ವೈಸ್ ಜೋಡಿಸ್ಕೊಂತ ಬಂದ್ರೆ ಸೊ ಆ ಗೋಡಮಲ್ಲಿ ಈ ಮೆಜರ್ಮೆಂಟ್ ಇರ್ತಕ್ಕಂಥ ಎಷ್ಟು ಬಾಕ್ಸ್ಗಳನ್ನು ಜೋಡಿಸ್ಬೋದು ಆ ಗೋಡಮ್ ಒಳಗಡೆ ಅಂತ ಪ್ರಶ್ನೆ ಕೇಳಿದಾನೆ. ಸೊ ವೆರಿ ಸಿಂಪಲ್ ನೋಡ್ರಿ, ಆ ನಂಬರ್ ಆಫ್ ಬಾಕ್ಸಸ್, ಎಷ್ಟು ಬಾಕ್ಸಸ್ನ ಆ ಗೋಡಮ್ ಒಳಗಡೆ ಜೋಡಿಸ್ಬೇಕು ಅಂತ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆ ಗೋಡಮ್ನ ವಾಲ್ಯೂಮ್ ಬರ್ಕೋಬೇಕು ಮೇಲ್ಗಡೆ. ಸೊ ವಾಲ್ಯೂಮ್ ಆಫ್ ಗೋಡೌನ್ ಬರ್ಕೋಬೇಕು. ವಾಲ್ಯೂಮ್ ಆಫ್ ಗೋಡೌನ್ ಅಂತ ಕರಿತೀವಲ್ಲ, ಆ ಗೋಡಮ್ನ ಒಟ್ಟು ಘನಫಲ ಮೇಲ್ಗಡೆ ಬರ್ಕೊಂಡು ಕೆಳಗಡೆ ವಾಲ್ಯೂಮ್ ಆಫ್ ಈಚ್ ಬಾಕ್ಸ್, ಪ್ರತಿಯೊಂದು ಬಾಕ್ಸ್ನ ವಾಲ್ಯೂಮಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬಾಕ್ಸಸ್ನ ಆ ಗೋಡಮ್ ಒಳಗಡೆ ನೀಟಾಗಿ ಪ್ಲೇಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ವಾಲ್ಯೂಮ್ ಆಫ್ ಗೋಡೌನ್ ಅಂದರೆ ಆ ಗೋಡೌನು ಕ್ಯೂಬೈಡ್ ಶೇಪಲ್ಲಿ ಇದೆ, ಆಯತ ಘನಾಕೃತಿಯಲ್ಲಿ ಇರೋದ್ರಿಂದ. ಸೊ ಇಲ್ಲಿ ಪ್ರತಿಯೊಂದು ಬಾಕ್ಸ್ನ ಮೆಜರ್ಮೆಂಟ್ಸ್ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾನೆ, ಆ ಗೋಡಮ್ನ ಮೆಜರ್ಮೆಂಟ್ಸು ಮೀಟ್ರಲ್ಲಿ ಕೊಟ್ಟಿದ್ದಾನೆ. ಅಂದರೆ ಈ ಎಲ್ಲ ಗೋಡಮ್ನ ಮೆಜರ್ಮೆಂಟ್ಸ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿ ಬರ್ಕೋಬೇಕು, ಸೇಮ್ ಯೂನಿಟಲ್ಲಿ ಬರ್ಕೋಬೇಕು. ಹಂಗಾದ್ರೆ ಮಾತ್ರ ಕರೆಕ್ಟ್ ಆನ್ಸರ್ ಬರುತ್ತೆ. ಅಂದರೆ ವಾಲ್ಯೂಮ್ ಆಫ್ ಗೋಡನ್ ಅಂದರೆ ಇವೇ 3 ಮೆಜರ್ಮೆಂಟ್ಸ್ ಮೇಲೆ ಬರ್ಕೋಬೇಕು. 5 ಮೀಟ್ರ್ ಉದ್ದ ಇದೆ ಅಂದರೆ ಅದು 500 ಸೆಂಟಿಮೀಟ್ರ್ ಉದ್ದ ಇದೆ ಅಂತ. ಯಾಕಂದರೆ 1 ಮೀಟ್ರಿಗೆ 100 ಸೆಂಟಿಮೀಟ್ರ್ ಆದರೆ 5 ಮೀಟ್ರಿಗೆ 500 ಸೆಂಟಿಮೀಟ್ರ್ ಆಗುತ್ತೆ. ಆ ಗೋಡಮ್ನ ಮೆಜರ್ಮೆಂಟ್ಸ್ ಮೇಲೆ ಬರ್ಕೊಂಡ್ರೆ 7 ಮೀಟ್ರ್ ಇದೆ ಅಂದರೆ ಅದನ್ನ 700 ಸೆಂಟಿಮೀಟ್ರ್ ಬರೆಯೋಣ. 4 ಮೀಟ್ರ್ ಇದೆ ಅಂದರೆ 400 ಸೆಂಟಿಮೀಟ್ರ್ ಬರೆಯೋಣ. ಡಿವೈಡ್ ಬೈ ಕೆಳಗಡೆ 25 ಸೆಂಟಿಮೀಟ್ರ್ ಇಂಟು 50 ಸೆಂಟಿಮೀಟ್ರ್ ಇಂಟು 25 ಸೆಂಟಿಮೀಟ್ರ್ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಇವಾಗ 50 ಒನ್ಲೆ 50 ಹತ್ತಲೆ 500 ಕ್ಯಾನ್ಸಲ್ ಆಗುತ್ತೆ. 25 ಒನ್ಲೆ 25 15 ಉಳಿಯುತ್ತೆ. 25 6ಲೆ 150 ಕ್ಯಾನ್ಸಲ್ ಆಗುತ್ತೆ. ಸೊ ಮತ್ತು 25 2ಲೆ 50 20 ಉಳಿಯುತ್ತೆ. 25 8ಲೆ 200 ಕ್ಯಾನ್ಸಲ್ ಆಗುತ್ತೆ. ಕೆಳಗಡೆ ಯಾವ ಸಂಖ್ಯೆ ಇಲ್ಲ, ಮೇಲ್ಗಡೆ 28 ಇಂಟು 10 280 ಆಗುತ್ತೆ. ಇಂಟು 16 ಗುಣಾಕಾರ ಮಾಡಿರಿ. 0 16 8ಲೆ 128 ಕ್ಯಾರಿ 12 16 32 ಪ್ಲಸ್ 12 ಅಂದರೆ 44 ಬರುತ್ತೆ. 4480 ಬಾಕ್ಸಸ್ನ ಗೋಡಮ್ ಒಳಗಡೆ ಕೂರಿಸ್ಬೋದು ಅಂತ ಅರ್ಥ. 4480 ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ನೋಡ್ರಿ, ಇವಿಷ್ಟು ಕ್ವಶನ್ಸ್ನ ಸಿಂಪಲ್ಲಾಗಿ ಬಿಡಿಸೋ ವಿಧಾನ ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಂದು ಕ್ವಶನ್ನ ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮಗೆ ಆನ್ಸರ್ಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಎಕ್ಸಾಮಲ್ಲಿ ತುಂಬ ನೀವು ಸ್ಕೋರ್ ಮಾಡ್ಬೋದು. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ. ಹಾಗೆ ನಿಮಗೆ ಟಾಪಿಕ್ ವೈಸು, ಸಿಲೆಬಸ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗನ ಪಡ್ಕೊತಾ ಬರ್ಬೋದು. ಸೊ ನಿಮಗೆ ನನ್ನ ವೀಡಿಯೋಸು, ನನ್ನ ಕ್ಲಾಸಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಬೇರೆ ಥರ ಪ್ರಶ್ನೆಗಳಿಂದ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.